ಲೇ ಮಮ್ತಿ, ದೇವಸ್ಥಾನದಾಗೆ ಏನೋ ಪಕ್ಕದು ಊರ ದೇವಸ್ಥಾನದಾಗೆ ಮಾರಮ್ಮನಂತೆ. ಫುಲ್ಲು ಜೋರಾಗಿ ಮಾಡ್ತಾವ್ರಂತೆ. ಬಾರೆ, ಒಳ್ಳೆ ಮಟನ್ ಚಿಕನ್ ಎಲ್ಲನೂ ಸಿಗ್ತದೆ. ಹೋಗ್ಬಿಟ್ಟು ಸೊಂಪ ತಿನ್ಕೊಂಬಿಟ್ಟು ಬರೋಣ. ಹೆಂಗೋ ಎರಡು ಊಟ ನನ್ನ ಮಿಗದೇನಿಯ ಮಿಗಾಟ. ಹೆಂಗೋ ಹೊಟ್ಟೆ ತುಂಬ ತಿನ್ಕೊಂಡು ಹೆಂಗೋನ್ವೆ ಬರ್ಬೋದು. ಬಾರೆ ಹೋಗನಿ. ಎಷ್ಟು ದಿನ ಅಂತೇಳ್ಬಿಟ್ಟು ಹಿಂಗೇನಿಯ ಭಿಕ್ಷೆ ಎತ್ಕೊಂಡು ತಿನ್ನಕಾಯ್ತದೆ? ಎಷ್ಟು ದಿನ ಅಂತೇಳ್ಬಿಟ್ಟು ತಿಂತೀಯ? ಒಂದಿನ ಚಂದ, 2 ದಿನ ಚಂದ, ದಿನಾನುವೆ ಭಿಕ್ಷೆ ಎತ್ಕೊಂಡು ತಿನ್ನಕಾಯ್ತದ? ನೋಡೆ, ನನಗೂ ಕುಟುಂಬ ಐತೆ ಅಂತ ಐತೆ, ನಿನಗೂ ಕುಟುಂಬ ಅಂತ ಐತೆ. ಸುಮ್ಕೇನಿಯ ಹೋಗ್ಬಿಟ್ಟು ಮನೆಯವ್ರ ಹತ್ರ ಒಂದಾಗದೇನಿಯ ಎಷ್ಟೋ ವಾಸಿ. ನನಗಂತೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ದೇವ್ರನಿಗೂ ಎಣಗಿ ನೋಡು, ನಾನು ನನ್ನ ಗಂಡನ್ನ ನನ್ನ ಮಗಳನ್ನ ಹೋಗ್ಬಿಟ್ಟು ನಾನು ಕ್ಷಮೆ ಕೇಳಬೇಕು ಅಂತ ನಿರ್ಧಾರನ ಮಾಡ್ಬಿಟ್ಟಿದ್ದೀನಿ. ನಾನು ಹೋಗ್ಬಿಟ್ಟು ಕ್ಷಮೆ ಕೇಳ್ತೀನಿ. ನಂದು ತೆಪ್ಪಾಯಿತು ಅಂತೇಳ್ಬಿಟ್ಟು ನಾನೇನೇ ಕೈ ಮುಗಿದು ಕಾಲಿಗೆ ಬಿದ್ದು ಏನೋ ಮಾಡ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ನನ್ನ ಮಗಳ ಹತ್ರ ನಾನು ಸೇರ್ಕೊತೀನಿ. ಅಲ್ಲೇನೇ ಸಂಸಾರ ಮಾಡ್ಕೊಂಡಿರ್ತೀನಿ. ಇವಾಗ ನೋಡು, ರಾಹುಲ್ ಅವರಮ್ಮ ನೋಡು ಎಷ್ಟು ನೀಟಾಗಿ ಶಾರದಿಯರ ಮನೆಗೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟು ಎಷ್ಟು ನೀಟಾಗಿ ಸೆಟ್ಲ್ ಆಗೋರೆ ಅಂತ ಹೇಳ್ಬಿಟ್ಟು. ಏನೇ ಮಮ್ತಿ ಕಾಮಿಡಿ ಮಾಡ್ತಾ ಇದೆಯಾ? ನೀನು ಹೋಗಿದ ತಕ್ಷಣ ಏನಿಯಾ ನೀನು ಏನನ್ನ ಸೇರಿಸ್ಕೊಂಡ್ಬಿಡ್ತಾಳೆ ಅಂತ ಅನ್ಕೊಬಿಟ್ರೆ ನಿನ್ನ ಮಗಳು ಯಾವುದೇ ಕಾರಣಕ್ಕೂ ಸೇರಿಸ್ಕೊಳಕ್ಕಿಲ್ಲ. ಹೋಗೋದು ತಿರುಗಾಡ್ತಾಳೆ. ಆಮೇಕಿಂದ ಬಂದು ನನ್ನ ಕಾಲಿಗೆ ಏನೇ ಬೀಳ್ಬೇಕಾಯ್ತದೆ. ನೋಡು, ಎಲ್ಗೂ ಹೋಗ್ಬೇಡ. ಅವ್ರ ಹತ್ರ ಬೊಗ್ಗ ಅಂತ ನಮಗೇನೆ ಬಂದೈತೆ. ಅವ್ರ ಹತ್ರ ತಗ್ಗಿ ಬೊಗ್ಗಿ ನಡೆಯೋಂಥ ಕರ್ಮ ನಮಗೆ ದರಿದ್ರ ಬಂದೈತೆ. ತಗ್ಗಿ ಬಗ್ಗಿ ನಡೆಯೋಂಥದ್ದು ಲೇ ಅವ್ರ ಮುಂದೆ ನಾವು ತಲೆ ಎತ್ಬಿಟ್ಟು ಬಾಳ್ಬೇಕು. ಬಿಟ್ರೆ ತಲೆ ತಗ್ಸೋ ಅಂಥ ಕೆಲಸನ ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು, ಸರಿನಾ? ತಲೆ ಎತ್ತಿ ಬದುಕಬೇಕು. ಈಗಲೇ ಹೇಳ್ತಾ ಇದ್ದೀನಿ ನೋಡು. ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಮಗಳು ಕಾಲಡಿಯೋದು, ನಿನ್ನ ಗಂಡನ ಕಾಲಡಿಯೋ ಅಂಥದ್ದು ಏನೇ ಬಂದೈತೆ, ನೀನು ಯಾವತ್ತಿದ್ರು ಅವರು ನಿನ್ನ ಕಾಲು ಮುಂದಕ್ಕೆ ಬಂದ್ಬಿಟ್ಟು ಬೀಳಬೇಕು. ಹಂಗೆ ಜೀವನ ಮಾಡ್ಕೋಬೇಕು ನೀನು, ಸರಿನಾ? ಬೇಡ ಕಣಮ್ಮ, ನಾನೇ ಸಣ್ಣೋಳೈತೀನಿ. ನಾನೇ ತಲೆ ತೆಗಿಸ್ಬಿಟ್ಟು ಅವ್ರ ಮುಂದಕ್ಕೆ ಏನೇ ಹೋಯ್ತೀನಿ. ಇಷ್ಟು ದಿನ ದೌಲತ್ ಪಟ್ಟೆ ನಾನಂತುಣ್ವೆ. ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಉದ್ಧಾರ ಆಯ್ತೀನಿ, ಏನೇನೋ ಮಾಡ್ತೀನಿ ಅಂತ. ನನ್ನ ಯೋಗ್ಯತೆಗೆ ಏನಾಯ್ತೆ ನನ್ನ ಕೈಲಿ ಮಾಡೋಕ್ಕೆ? ಹೇಳಿ ನೀನೇನಿಯ 10 ಪೈಸದೇನಾದ್ರೂ ಆಯ್ತಾ ನನ್ನ ಕೈಲಿ? ಎಲ್ಲ ಬರೀ ಅವ್ರು ಇವ್ರ ತಕ್ಕ ಚೀತು ಅಂತ ಉಗಿಸ್ಕೊಂಡಿದ್ದು ದೇವಸ್ಥಾನದ ಪ್ರಸಾದ, ಇಲ್ಲ ಅವ್ರು ಇವ್ರ ಮನೆ ಊಟ. ಈ ಥರ ತಿನ್ಕೊಂಡು ಜೀವನ ಮಾಡೋದು ಒಂದು ಜೀವನನೇ? ನೋಡೆ, ನಿನಗೂ ಹೇಳ್ತಾ ಇದ್ದೀನಿ, ನೀನು ಹೋಗಿ ನಿನ್ನ ಮಗನೂ ಸಸ್ಯನೂ ಕೈ ಕಾಲು ಹಿಡ್ಕ. ಹೆಂಗೋ ಎಲ್ಲ ಒಳ್ಳೇದಾಯ್ತದೆ. ನೀನೇನ ಹಿಂಗೆ ದೌಲತ್ತು ದಿಮಾಕು ಪಟ್ಕೊಂಡಿದ್ದೆ ಅಂದರೆ ಜೀವನ ಪೂರ್ತಿ ದುಡ್ಕೊಂಡು ತಿಂದ್ರೂ ಊಟಕ್ಕೆ ಹೊಂದಿಸ್ಕೊಳಕ್ಕಾಗಲ್ಲ ನಮ್ಮ ಕೈಲಿ. ಈಗಿನ ಪ್ರಪಂಚದಾಗೆ ಭಾಳ ಕಷ್ಟ ಐತೆ ಬದುಕೋದು. ನೋಡು, ನಾನು ಹೋಗಿ ನನ್ನ ಮಗಳ ತಾಗಿ ನನ್ನ ಗಂಡಂತ ಕ್ಷಮೆ ಕೇಳ್ಕೊಂಬಿಟ್ಟು ಬರ್ತೀನಿ. ಬ್ಯಾಡ್ಲೇ ಮಮ್ತಿ, ನನ್ನ ಮಾತು ಕೇಳು. ಬೇಡ, ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ. ನಾನು ಇರೋದನ್ನ ಇದ್ದಂಗೆ ಏನೇ ಹೇಳ್ತಾ ಇದ್ದೀನಿ. ಬ್ಯಾಡ ಅಂತ ಹೇಳ್ತಾ ಇದ್ದೀನಿ ತಾನೇ? ಬ್ಯಾಡ, ಸುಮ್ಕಿರೇ, ಹೋಗ್ಬೇಡ, ಸುಮ್ಕಿರೇ. ನಾನು ಯಾವಳ ಮಾತು ಕೇಳೋಕ್ಕಿಲ್ಲ. ನಾನು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನಾನಂತೂ ಹೋಗೋದೇನೆ ನೀಯ. ಅಯ್ಯ ಹೋಗು, ನಿನ್ನ ಮಗಳು ತಿರುಗು ಗುತ್ಬಿಟ್ಟು ತಿರುಗಿ ನೀನು ವಾಪಸ್ ಕಳಿಸ್ತಾಳೆ. ತಿರುಗಿ ವಾಪಸ್ ಕಳಿಸ್ದಾಗ ನೀನೇನಿಯ ವಾಪಸ್ ಬಂದ್ಬಿಟ್ಟು ಅಯ್ಯೋ ಯಾಕನ ಓದ್ನು, ಯಾಕಾದರೂ ಓದ್ನು ಅಂತೇಳ್ಬಿಟ್ಟು ನೀನೇನಿಯ ಬೇಜಾರು ಮಾಡ್ಕೊಂಡು ನೀನೇನಿಯ ಸುಮ್ಮನೆ ಆಯ್ತೀಯ. ಈ ಸುಮಿತಕ್ಕೆ ಬಂದೇ ಬರ್ಬೇಕು ನೀನಂತುಣ್ವೆ. ಜಂಬದ್ ಮಾಡ್ಕೊಂಡು ಜಂಬದ್ ಕೋಳಿ ಥರ ಹೋಗೋದಲ್ಲ. ಮಗಳು ತಕ್ಕ ಹೋಯ್ತಾಳಂತೆ, ಮಗಳು ತಕ್ಕೆ. ನಾನು ಹೋಗ್ಬಿಟ್ಟು ನನ್ನ ಮಗ ಸೊಸೆ ಕೈ ಕಾಲು ಹಿಡಿಬೇಕಾ? ಅವರೇ ಬಂದು ನನ್ನ ಕೈ ಕಾಲು ಹಿಡಿಯಂಗೆ ಮಾಡ್ತೀನಿ. ಇವಳ ಥರ ನಾನೇನು ಹೇಳಿ ಎಲ್ಲ ಬದುಕಿ ಬಾಳಿ ತೋರ್ಸ ಅಂತ ಮಗಳು ನಾನು. ಹಿಡಿಲಿ ಹೇಳು, ಇವಳು ಯಾರ ಕೈ ಕಾಲನ್ನ ಹಿಡಿಲಿ? ಅಲ್ಲ ಮಗಳೇ, ಸುಸ್ತಾಯ್ತಾಯ್ತಾ? ರಕ್ತ ಕೊಟ್ಟಿರೋದಕ್ಕೆ ಶಾನೆ ಸುಸ್ತಾಯ್ತಾಯ್ತಾ? ಇಲ್ಲ ಕಣಪ್ಪ, ಶಾನೆ ಏನು ಸುಸ್ತಾಯ್ತಿಲ್ಲ. ಒಂಚೂರು ಸುಸ್ತಾಯ್ತಾಯ್ತು ಅಷ್ಟೇ. ಮಾಮೂಲಿ ಗೊತ್ತಲ್ಲ, ರಕ್ತ ಅಷ್ಟೊಂದು ನಮ್ಮ ಬಾಡಿಯಿಂದ ಹೋದ್ರೆ ಒಸಿ ಸುಸ್ತಾಯ್ತಾಯ್ತಲ್ಲ. ಅಯ್ಯಪ್ಪ, ಅದಕ್ಕೆ ಹೆಂಗೋ ಪಾಪ ಕಾರ ಕರ್ಕೊಂಬಿಟ್ಟು ಬಂದ್ಬಿಟ್ಟೋದ್ರು ಕಣಪ್ಪ. ಯಾರೋ ಒಸಿ ಸೀಮಂತ್ರ ಇದ್ದಂಗೆ ಅವರಲ್ವಾ? ಬಿಡು, ಪಾಡೋರಾದ್ರೇನು ಶ್ರೀಮಂತರು ಆದ್ರೇನಪ್ಪ, ಪ್ರಾಣನೇನಿ ಅಲ್ವಾ? ಹೆಂಗೋ ಕೊಟ್ಟಿದ್ದು ಕೊಳ್ಳೇದೇನಿ ಆಯಿತು ಕಣಪ್ಪ. ಬಿಡು, ಯಾರ್ದೋ ಒಬ್ರು ಜೀವನ ಆದ್ರೂ ಉಳಿತಲ್ಲ. ಹ್ಞೂ ಮಗಳೇ, ನನಗೂ ಹಂಗೆ ಅನ್ನಿಸ್ತು, ಹೆಂಗೊಬ್ರು ಜೀವ ಉಳಿತಲ್ಲ ಅಂತ. ಮೊದಲಿಗೆ ಬ್ಯಾಡ 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 ಅಂತ ಅನ್ಕೊಂಡು ಅಲ್ಲ ₹1,00,000 ಕೊಡೋಕ್ಕೆ ರೆಡಿ ಆಗ್ಬಿಟ್ಟಿದ್ದ ಅಂತಂದ್ರೆ ಭಾಳ ಗ್ರೇಟ್ ಅಂತ ಅನ್ನಿಸ್ತದಲ್ವಾ? ಲಕ್ಷನೇ ನೀ ತಗಂತ ಕೊಡ್ತಾ ಇದ್ದ. ನಾವು ಕಷ್ಟದಾಗಿದ್ದು ಇಸ್ಕೋಬೋದಿತ್ತೇನೋ, ಆದರೆ ಬ್ಯಾಡ ಬಿಡು. ಸುಮ್ಮನೆ ಒಳ್ಳೆ ಕಾರ್ಯ ಹುಡುಗೆಲ್ಲ ಬೇಕು ಆಸಿಸ್ಕೊಂಡ್ರೆ ಅದ್ರ ಪ್ರತಿಫಲ ನಮ್ಗೆ ಏನು ಸಿಗ್ತದೆ ಹೇಳು? ಬುಟ್ಟಾಕ್ ಹೋದ್ರೆ ಹೋಗ್ಲಿ, ಏನು ಬೇಡ, ಬುಟ್ಟಾಕ್. ಸರಿ, ಇವತ್ತು ನೀನೇನು ಅಡುಗೆ ಪಡ್ಗೆ ಏನು ಮಾಡಕ್ಕೆ ಹೋಗ್ಬೇಡ. ನಾನೇನು ಅಡುಗೆ ಪಡ್ಗೆ ಎಲ್ಲ ಹೊಸಿ ಏನೋ ಒಂದು ಚಿತ್ರಾನ್ನ ಗೊಜ್ಜು ಏನಾರು ಮಾಡಾಕ್ತೀನಿ, ತಿನ್ನಿವಂತೆ, ಸರಿನಾ? ನೀನೇನು ಅಡುಗೆ ಪಡ್ಗೆ ಮಾಡಬೇಡ. ಏನು ಶಾನೆ ಸುಸ್ತು ಅಂತ ಏನಿಲ್ಲ ಹೇಳಪ್ಪ. ಶಾನೆ ಸುಸ್ತು ಏನಿಲ್ಲ, ಮಾಡ್ತಿದ್ದೆ ನಾನು. ಸುಸ್ತು ಪಸ್ತು ಅಂತ ಏನಿಲ್ಲ. ಈ ಅವನು ಬೇಡ, ಸುಮ್ಕಿರವ, ನಾನೇ ಮಾಡ್ತೀನಿ. ಓ, ನೀನು ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ? ರೀ, ನನ್ನ ತಪ್ಪಿನವ್ರಿಗೂ ನನಗಾಗೈತ್ರಿ. ನಾನು ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ನನಗೆ ಅರಿವು ಆಗೋಗ್ಬಿಟ್ಟೈತ್ರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ರೀ, ನನಗೆ ಕ್ಷಮಿಸ್ತೀನಿ ಅಂತ 7 ಗಂಟೆ ನಿಮ್ಮ ಕಾಲು ಬಿಡೋಕ್ಕಿಲ್ಲ ರೀ. ನಾನಂತೂ ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ನನಗೆ ಗೊತ್ತು ಎಷ್ಟೊಂದು ತಪ್ಪು ಮಾಡಿದ್ದೀನಿ, ಎಷ್ಟೊಂದೆಲ್ಲ ಮಾಡಿದ್ದೀನಿ. ನಾನಂತೂ ಶಾನೆ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ಎಷ್ಟೊಂದೆಲ್ಲ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನಂತೂ. ನಿಮಗೆಲ್ಲ ಅವಮಾನ ಮಾಡಿದ್ದೀನಿ, ದುಡ್ಡುಗೋಸ್ಕರ ಏನೇನೋ ಮಾಡಿದ್ದೀನಿ. ಎಷ್ಟೆಷ್ಟೋ ಮಾಡಿಬಿಟ್ಟಿದ್ದೀನಿ ತಪ್ಪುಗಳನ್ನ. ದಯವಿಟ್ಟು ನನಗೂ ಒಂದು ಅವಕಾಶ ಮಾಡಿಕೊಡಿ. ನನಗಂತೂ ನಿಮ್ಮನ್ನೆಲ್ಲ ಬಿಟ್ಬಿಟ್ಟು ಒಂಟಿಯಾಗಿ ಬದುಕೋಕ್ಕಾಯ್ತಿಲ್ಲ. ನನಗಂತೂ ಆ ಸುಮಿ ಜೊತೆ ಸೇರ್ಕೊಂಡು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನಂತೂ. ಆ ಸುಮಿ ಜೊತೆ ಅಂತೂ
ಸೇರ್ಲೇಬಾರ್ದಾಗಿತ್ತು ನಾನಂತೂ. ಎಂತಹ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನಂತೂ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಆ ಸುಮ್ಮಿ ಮಾತು ಕಟ್ಕೊಂಡೆ ಇಷ್ಟು ದಿನ ಇಲ್ಲಿ ಗಂಟ ಕ್ಷಮೆ ಕೇಳಕ್ಕೆ ನಿಮ್ಮ ತಾಕ ಬಂದಿರಲಿಲ್ಲ ನೋಡಿ. ಗಿಡಿಸ್ಲೋ ಕಷ್ಟನೋ ಸುಖನೋ ನಾನಂತೂ ಹೆಂಗೋನು ನೀವು ಹೆಂಗಿದ್ರೆ ಹಂಗೆ ಏನೇ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಏನೇ ಜೀವನ ಮಾಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸಿ ಮನೆಗೆ ನನ್ನೂ ಸೇರಿಸ್ಕೊಳ್ರಿ. ಲೇ ಎದ್ದೊಳೆ ಮ್ಯಾಕೆ, ನೀನು ಬದಲಾಗಿದೀಯ ಅಂತ ಹೇಳಿದ ತಕ್ಷಣ ಏನಿಯಾ ನಾನು ನಂಬಿಡ್ಬೇಕಾ? ನೀನು ಬದಲಾಗಿದೀಯ ಅಂತ ಹೇಳಿದ ತಕ್ಷಣ? ಸರಿ, ನಂಗೆ ಒಂದು 6 ತಿಂಗಳು ಟೈಮ್ ಕೊಡ್ರಿ. ನಿಮ್ಮ ಕಾಲು ಹಿಡ್ಕೊಂಡಿದ್ದೀನಿ ರೀ. ಒಂದು 6 ತಿಂಗಳು ಟೈಮ್ ಕೊಡ್ರಿ, ನಂಗೆ ಅಷ್ಟೇ ಸಾಕು. 6 ತಿಂಗಳಾಗ ನಾನು ಹೆಂಗೋನುವೆ ನಾನು ಬದಲಾಗಿದ್ದೀನಿ ಅಂತ ನಿಮಗೆ ಪ್ರೂವ್ ಮಾಡ್ತೀನಿ ರೀ. ನಮ್ಮ ತಾಯಣೆ ಕೇಳ್ತೀನಿ ರೀ. ಈ ಮನೆನಾಗಿ ಈ ಹೊಸ್ಲು ದಾಟಿ ಈಚೆ ಕಡೆಗೆ ಹೋಗಿಲ್ಲ ರೀ. ನೀವೇನು ಹೇಳ್ತೀರೋ, ನೀವು ನನ್ನ ಮಗಳು ಏನು ಹೇಳ್ತೀರೋ ಅದನ್ನು ಕೇಳ್ಕೊಂಡು ಬಿದ್ದಿರ್ತೀನಿ ರೀ. ಅಯ್ಯೋ ಇಷ್ಟು ದಿನ ಫ್ಯಾಮಿಲಿನ ಬಿಟ್ಬಿಟ್ಟಿರಕ್ಕೆ ನನ್ನ ಕೈಲಿ ಆಗಲಿಲ್ಲ ರೀ. ಅಯ್ಯೋ ನಾನು ನನ್ನ ಫ್ಯಾಮಿಲಿನೂ ನಾನು ಬಿಟ್ಟಿರೋಕ್ಕಾಗಲ್ಲ ರೀ. ಆ ಸುಮೀನ ಸವಾಸನೆಯ ಮಾಡೋಕ್ಕಿಲ್ಲ ರೀ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ನಿಮ್ಮ ಕಾಲು ಹಿಡ್ಕೊಂಡಿದ್ದೀನಿ ರೀ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ನನ್ನ ತೆಪ್ಪಾಯ್ತು ಕಣ್ರಿ, ತೆಪ್ಪಾಯ್ತು, ಕ್ಷಮಿಸ್ಬಿಡ್ರಿ. ಅಪ್ಪ ಅಷ್ಟೆಲ್ಲ ಕೇಳ್ಕೊತಾ ಇದ್ದೆ ತಾನೇ ಅಮ್ಮ. ಬಿಟ್ಬಿಡಪ್ಪ, ಹೋದ್ರೆ ಹೋಗ್ಲಿ, ಇದೊಂದು ಚಾನ್ಸ್ ಕೊಡೋಣ, ನೋಡೋಣ. ಇದೊಂದು ಚಾನ್ಸ್ ಕೊಟ್ಬಿಟ್ಟು ಏನಾದ್ರೂ ಬದಲಾಗಿಲ್ಲ ಅಂತ ಹೇಳಿದ್ರೆ ಆಮೇಕಿಂದ ಬೇಕಾದ್ರೆ ನೋಡ್ಕೊಳ್ಳೋಣ. ಅಮ್ಮ ಬದಲಾಗಬೇಕು ಅಂತ ತಾನೇ ನಾವು ಇಷ್ಟೆಲ್ಲನೂ ಮಾಡಿದ್ದು. ನಮಗೆ ನಮ್ಮ ಅಮ್ಮನ ಮೇಲೆ ದ್ವೇಷ ಐತೆ ಹೇಳು. ಎದೊಳೆ ಮಂಪಿ, ಎದೊಳೆ ಯಾಕೆ? ನೀನೇ ನಮ್ಮ ಶತ್ರುನ, ಇಲ್ಲಾಂದ್ರೆ ನೀನೇನಾದ್ರೂ ನಮ್ಗೆ ಆಗ್ದಿರೋಳ? ನೀನೇ ನಮ್ಮ ಶತ್ರುನೂ ಅಲ್ಲ, ಆಗ್ದಿರೋಳು ಅಲ್ಲ. ನಿನಗೆ ಬುದ್ಧಿ ಬರಲಿ ಅಂತ ನೀನು ಇಷ್ಟು ದಿನ ನಿನ್ನೆ ಈಚೆ ಕಡೆ ಬಿಟ್ಟಿದ್ದು. ಎಲ್ಲರ ಬೆಲೆನೂ ಗೊತ್ತಾಗ್ಲಿ ನಿನಗೆ. ಯಾವ ಮನೆಯವ್ರು ಯಾರು ಈಚೆ ಕಡೆ ಸುಮಿ ಅವ್ರ ಜೊತೆ ಇದ್ದಲ್ಲ, ಅವ್ರ ಬುದ್ಧಿ ಎಲ್ಲ ಗೊತ್ತಾಗಬೇಕು ಅಂತ ನಾನು ಇಷ್ಟೆಲ್ಲ ನನಗೆ ಮಾಡಿದ್ದು ರೀ. ನಿಜ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ನನ್ನ ಕ್ಷಮಿಸಿದ್ದೀರಾ? ಎದ್ದೋಳೆ, ನೀನು ಕ್ಷಮಿಸಕ್ಕೆ ನಾವೇನು ಇದು ಮಾಡಿದೀವ? ಎದ್ದೋಳು ಯಾಕೆ ನೋಡೆ, ನನಗೆ ನೀನು ಈಚೆ ಕಡೆ ಎಲ್ಲ ಬೀದಿ ಅಲಿತಿದ್ದಲ್ಲ, ಕಣ್ಣಾಗ ನೀರು ಬರೋದು ನನಗೆ. ಒಂದೊಂದು ಊಟಕ್ಕೂ ನನ್ನ ಎಂಡ್ರು ಏನಪ್ಪ ಹಿಂಗೆ ಅಲ್ಕೊಂಡು ಓಡಾಡ್ಕೊಂಡು ನನ್ನ ಎಂಡ್ರು ಎಷ್ಟು ಕಷ್ಟಪಡ್ತಾವಳು ನನ್ನ ಎಂಡ್ರು ಅಂತ ಹೇಳ್ಬಿಟ್ಟು ದೇವ್ರು ನನಗೆ ಎಷ್ಟು ಬೇಜಾರಾಗೋದು ಗೊತ್ತೇನೆ. 5 ನಿಮಿಷಕ್ಕೂ ನೀನು ನೆನೆಸ್ಕೊತಾ ಇದ್ದೆ, ನನ್ನ ಎಂಡ್ರು ಎಷ್ಟು ಕಷ್ಟಪಡ್ತಾವಳೆ, ಅದು ಯಾವಾಗ ಬುದ್ಧಿ ಬರ್ತದೋ, ಆ ದೇವ್ರು ಅದು ಯಾವಾಗ ಬುದ್ಧಿ ಕಲಿಸ್ತಾನೋ ಏನು ಅಂತ ಹೇಳ್ಬಿಟ್ಟು ನಾನಂತೂ ಕಾಯ್ಕೊಂಡಿದ್ದೆ. ನಾನಂತೂ ನೀನು ಬದಲಾಗ್ಲಿ ಅಂತ ಹೇಳಿ ನೋಡೆ, ನೀನು ಬದಲಾದ್ರೆ ಭಾಳ ಖುಷಿ ಪಡೋ ಅಂತ ಮೊದಲನೇ ವ್ಯಕ್ತಿ ನಾನೇನಿಯ. ದೇವ್ರು ನೀನು ಬದಲಾಗಿದ್ದೀಯ ಅಂದರೆ ನನಗಂತೂ ಖುಷಿ ನೆನೆಯ. ರೀ ನಿಜ ಹೇಳ್ತಾ ಇದ್ದೀರಾ? ನೀವು ನಿಜವಾಗ್ಲೂ ನನಗೆ ಕ್ಷಮಿಸಿದ್ದೀರಾ ತಾನೇ? ನೀನು ಬದಲಾಗಿದ್ಯಾ ಅಂತಂದಮೇಲೆ ಇದಕ್ಕಿನ್ನು ಇನ್ನೇನು ಬೇಕು ಹೇಳಿ? ನೀನು ಬದಲಾಗಿದ್ಯಾ ಅಂತಂದಮೇಲೆ ನಂಗೆ ಅಷ್ಟೇ ಏನೇ ಸಾಕು. ನಾನು ಏನೂ ಕೇಳೋದಿಲ್ಲ. ನೋಡು ಎದ್ದೋಳು, ನನಗೂ ಎಲ್ಲರ ಜೊತೆನೂ ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋ ಆಸೆ ಇರೋಕ್ಕಿಲ್ವ ನನಗೆ? ರೀ ಇನ್ನು ಯಾವತ್ತೂ ನನ್ನ ಜೀವನ ಜನ್ಮ ಇರೋ ಗಂಟನೂ ನಾನು ತಪ್ಪು ಮಾಡೋಕ್ಕಿಲ್ಲ ರೀ. ಸಾಕ್ಬಿಡು, ಇಷ್ಟು ಹೇಳ್ದಲ್ಲ, ನನಗಿನ್ನ ಎಂಥ ಕಷ್ಟ ಬಂದ್ರೂ ಪರವಾಗಿಲ್ಲ. ಅಮ್ಮ ಮಗಳೇ, ನನಗೆ ಕ್ಷಮಿಸ್ಬಿಡೆ. ದೊಡ್ಡ 420 ಆಟ ಥರ 420 ಆಟನ ಆಡ್ಬಿಟ್ಟು ನಾನಂತೂ ಶಾನೇ ದೊಡ್ಡ ತೆಪ್ಪು ಮಾಡ್ಬಿಟ್ಟೆ. ನಾನಂತೂ ದೊಡ್ಡ ತೆಪ್ಪು ಅಂದರೆ ಎಷ್ಟು ದೊಡ್ಡ ತೆಪ್ಪು ಮಾಡ್ಬಿಟ್ಟೆ. ನಿನ್ನ ಹತ್ರ ನಾನು ಇದು ಮಾಡಬಾರ್ದಾಗಿತ್ತು ಬಿಡು. ಶಾನೇ ದೊಡ್ಡ ತೆಪ್ಪು ಮಾಡ್ಬಿಟ್ಟೆ ನಾನಂತೂ. ನೋಡು, ಇನ್ನೊಂದು ಕಿತ್ತ ನಾನಿನ್ನ ತೆಪ್ಪು ಕೆಲಸ ಮಾಡಿದೆ ಅಂದರೆ ನಿನ್ನ ಕಾಲಾಗಿರೋ ತಗೊಂಡು ಹೊಡೆದ್ಬಿಡು ಅಮ್ಮ ಅಂತ ನೋಡ್ಬೇಡ. ನನಗೆ ಇವಾಗ ಜೀವನ ಎಲ್ಲ ಅರ್ಥ ಹೋಗ್ಬಿಟ್ಟೈತೆ ಮಗಳೇ. ನೀನು ಕಷ್ಟಪಡ್ತಿರೋದನ್ನ ನಾನು ನೋಡ್ತಾ ಇದ್ದೀನಿ. ನನಗೂ ಸಹಿಸಾಕಾಯ್ತಿಲ್ಲ ನೀನು ಕಷ್ಟಪಡ್ತಿರೋದನ್ನ. ಎಷ್ಟು ಕಷ್ಟಪಡ್ತಾ ಇದೆಯಾ ನೀನಂತೂ. ಅಮ್ಮ ಬಿಡಮ್ಮ, ಪರವಾಗಿಲ್ಲ. ನೀನು ಬದಲಾಗ್ಬಿಟ್ಟು ಬಂದಲ್ಲ, ನಂಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳು? ನೀನು ಅಪ್ಪ ಹಾಗೇನೆ ನನ್ನ ಮಗ ಎಲ್ಲರೂ ಜೊತೆಯಾಗಿ ಖುಷಿಯಾಗಿರ್ಬೇಕು ಅಂತೇಳ್ಬಿಟ್ಟು ಎಷ್ಟು ದಿನದಿಂದ ಕಾಯ್ತಾ ಇದ್ನು. ನೀನೊಂದು 2 ಕಿತ ಬಂದಾಗ ನನಗೆ ಗೊತ್ತಾಯ್ತು ನೀನು ಬಂದಿರೋದು. ನೀನು ಬಂದು ನೀನು ಉಗಿದು ಕಳಿಸಿದ್ನಲ್ಲ, ಅವಾಗ ಇನ್ನೂ ನೀನು ಬದಲಾಗಿರಲಿಲ್ಲ ಕಣಮ್ಮ. ನಿಂಗೆ ಇನ್ನೂ ಏನೂ ಅರ್ಥ ಆಗಿರಲಿಲ್ಲ. ಅದಕ್ಕೆ ನೀನು ನಾವು ಅದು ಬೈದು ಕಳಿಸಿದ್ನಿನ. ಮಗಳೇ, ಅವಾಗ ಏನೋ ಒಂದು ವಿಷಯಕ್ಕೆ ಸುಮ್ಕೇನಿಯ ಬಂದಿದ್ದೆ ಅಷ್ಟೇನಿಯ. ಇಷ್ಟೊಂದು ಜೀವನ ದೇವ್ರನ್ನೇ ಅರ್ಥ ಆಗಿರಲಿಲ್ಲ ನನಗೆ. ಈಗಲೇ ಏನಿಯ ನನಗೆ ಇಷ್ಟೊಂದು ಜೀವನ ಪಾವನ ಎಲ್ಲನೂ ಅರ್ಥ ಆಗಿದ್ದು ಈಗಲೇ ಏನಿಯ. ಹೆಂಗೋ ದೇವರು ದೊಡ್ಡನು. ನನ್ನ ಮನಸ್ಸಿಗೆ ಹೆಂಗೋ ಬರಬೇಕು, ನಿಂತಾಗೆ ಮಾತಾಡಬೇಕು ಅಂತ ಅನ್ಸಿದ್ದಕ್ಕೆ ಸೊರೈತು ಮಗಳೇ. ಇನ್ನು ಮೇಲೆ ಮನೆ ಕೆಲಸ ಎಲ್ಲ ನಾನೇ ನೋಡ್ಕೊತೀನಿ ಕಣಮ್ಮ. ನಿಮ್ಮ ಅಪ್ಪ ನೀನು ಈಚೆ ಕಡೆಗೆ ಹೋಗ್ಬಿಟ್ಟು ಎಷ್ಟನಾ ದುಡ್ಕೊಂಬಿಟ್ಟು ಬರ್ರಿ. ನಿನ್ನ ಮಗನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಮನೆ ಕೆಲಸ ಎಲ್ಲನೂ ನಾನೇ ಮಾಡ್ತೀನಿ, ಸರಿನಾ? ನನಗೇನು ದುಡ್ಕೊಂಡು ಸಂಡಕ್ಕಿದ್ಬಿಟ್ರೆ ಅಷ್ಟೇ ಸಾಕು. ನಮಗೆ ನಾವು ಒಳ್ಳೆ ತಂದಾಗ ಎಷ್ಟು ಬರ್ತದೋ ಅಷ್ಟೇ ಸಾಕು ಕಣಮ್ಮ ದುಡ್ಡು. ಇನ್ನು 420 ಕೆಲಸ ಮಾಡ್ಬಿಟ್ಟು ದುಡ್ಡನ್ನು ತಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಅಪ್ಪ ಕೊನೆಗೂ ನಮ್ಮ ಫ್ಯಾಮಿಲಿ ಒಂದಾಯ್ತಲ್ಲ, ಅಷ್ಟೇ ನೆನೆಯ ಸಾಕು. ಆದರೆ ಮಗಳೇ, ಅದೇ ಅಳಿಯಂದ್ರು ಒಬ್ಬರು ಹಿಂಗೆ ಆಯ್ತಲ್ಲ, ಡೈವರ್ಸ್ ಆಯ್ತಲ್ಲ, ನನ್ನ ಬೇಜಾರು ಬಿಟ್ರೆ ನನಗೆ ಇನ್ನು ಯಾವ ಬೇಜಾರೂ ಇಲ್ಲ. ನಮ್ಮಮ್ಮ ಯಾವಾಗ ಹೇಳೋದು ಸಂದಕ್ಕಿರ್ಬೇಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನಂತೂ ಬಿಡು, ಇವಾಗ ಹೆಂಗೋ ಚೆನ್ನಾಗಿದ್ದೀವಲ್ಲ, ಅಷ್ಟೇ ಸಾಕು. ಅಮ್ಮ ನನ್ನ ಮದುವೆ ಬಗ್ಗೆ ನನಗೇನು ಚಿಂತೆ ಇಲ್ಲ ಕಣಮ್ಮ. ನನ್ನ ಮದುವೆ ಬಗ್ಗೆ ದೇವರಣೆಗೂ ಅದೆಲ್ಲ ಬಿಟ್ಬಿಡು. ನೀವಿಬ್ಬರು ಸಂದಕ್ಕಿದ್ರಲ್ಲ ಅಷ್ಟೇ ಸಾಕು. ಅಪ್ಪ ಕೂತ್ಕೊಳ್ಳಪ್ಪ. ಅಮ್ಮ ಕೂತ್ಕೊಂಡು ಮಾತಾಡ್ರಿ. ಇಬ್ಬರು ಶಾನೇ ದಿನ ಆದಮೇಲೆ ಬಂದು ಸೇರಿದ್ದೀರಾ, ಕುಂತ್ಕೊಂಡು ಮಾತಾಡ್ರಿ ಸರಿನಾ? ನಾನು ಆ ತರಕಾರಿ ಮುಟ್ಟೆ ಎಲ್ಲ ಬಿಚ್ಚಿಕ್ಬಿಟ್ಟು ಬರ್ತೀನಿ. ಸುಮ್ಕಿರು, ಯಾರಿಗೋ ರಕ್ತ ಬೇರೆ ಕೊಟ್ಟು ಬಂದಿದ್ದೀಗ, ಸುಸ್ತಾಯ್ತಾ ಇರ್ತದೆ ನಿನಗೆ. ಈಗ ಬಂದ್ಬಿಟ್ಟು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕುಂತ್ಕೊಂಡ್ರೆ ಹಿಂಗೆ ನೀನು ಇಷ್ಟೆಲ್ಲ ರಕ್ತ ಕೊಟ್ಬಿಟ್ಟು ಬಂದಿಲ್ವಾ ನೀನು? ಸುಸ್ತಾಗಕ್ಕಿಲ್ವಾ ನಿಂಗೆ? ಸುಮ್ಕಿರೋದು ಕಲ್ತ್ಕೊ ನೀನು. ನಾನು ನೋಡ್ಕೊಳಕ್ಕಿಲ್ವಾ ನೀನು ಸುಮ್ಕಿರೋದು ಕಲಿ ನೀನು. ನಾನು ನೋಡ್ಕೊತೀವಿ, ನಿನಗೆ ಸುಧಾರಿಸ್ಕೋಬೇಕು. ನೋಡು, ನಿಮ್ಮ ಅಮ್ಮ ಬಂದೈತೆ, ನಾನು ನಿಮ್ಮಮ್ಮ ಸೇರ್ಕೊಂಡು ಏನೋ ಒಂದು ಮಾಡ್ತೀವಿ. ಸುಮ್ಕಿರು ಮಗಳೇ. ನನಗಿನ್ನೇನು ಕೆಲಸ ಐತೆ ಕಣಮ್ಮಿ? ನನಗೆ 10 ಪೈಸದ ಕೆಲಸನೂ ಇಲ್ಲ. ನೀನು ಕೂತ್ಕ ಆರಾಮಾಗೆ ನಾನು ಎಲ್ಲ ಕೆಲಸನೂ ಮಾಡ್ಕೊಂಬಿಟ್ಟು ಬರ್ತೀನಿ. ಸರಿ ಕಣಮ್ಮ. ಅಮ್ಮ ಹಂಗೇನಿಯಾ, ನನ್ನ ಮಗನ ಕರ್ಕೊಂಡೋಗ್ಬಿಟ್ಟು ಶಿಫ್ಟಾರ್ದಾಗ ಬಿಟ್ಟಿದ್ದೀನಿ. ಹಂಗೇನಿಯಾ ಕರ್ಕೊಂಬಿಟ್ಟು ಬಂದ್ಬಿಟ್ರಮ್ಮ, ಸರಿನಾ?
ಇನ್ನು ನಿನ್ನ ಮಗುನ ಚಿಂತೆ ಮನೆ ಕಾಸ ಮುಸ್ರೆ ಅಡುಗೆ ಚಿಂತೆ ನೀನು ಬಿಟ್ಕೊಬಿಡು. ನೀನೇನ ದುಡಿಯೋದಿತ್ತ ನೋಡಮ್ಮಿ ಆ ಲಕ್ಷ್ಮಿ ದುಡ್ದವಳಲ್ಲ ಹಂಗೆ ಈಚೆ ಕಡೆ ನೀನು ಎಷ್ಟು ಬೇಕೋ ಅಷ್ಟು ದುಡಿ. ನೀನು ಈಚೆ ಕಡೆ ನಾನು ಏನು ಕೇಳಕ್ಕಿಲ್ಲ. ನೀನು ಈಚೆ ಕಡೆ ನೀನು ಎಷ್ಟು ಬೇಕೋ ಅಷ್ಟು ದುಡ್ಕೊಂಡು ಆರಾಮಾಗಿ ಏನೋ ಒಂದು ಮಾಡ್ಕ ಸರಿನಾ? ಸರಿಯಮ್ಮ, ನೀವು ಹೆಂಗೆ ಹೇಳಿದ್ರೆ ಸರಿ ನೀನು ನನಗೆ ಅಷ್ಟೇನೆ ಸಾಕು. ಸರಿ, ನಾನು ಹೊರಗಡೆ ನಾನು ಅಪ್ಪ ಎಲ್ಲ ಹೊರಗಡೆ ನೋಡ್ಕೊತೀನಿ. ನೀನಂತೂ ನೀನು ಆರಾಮಾಗಿ ಮನೆ ನೋಡ್ಕೊಂಡು ನನ್ನ ಮಗು ನೋಡ್ಕೊಂಡು ಇದ್ಬಿಡು. ಅಮ್ಮ, ನಾವು ಇವತ್ತು ಇಂಥ ಸ್ಥಿತಿನಾಗಿದ್ದೀವ, ನೀನೊಬ್ಳು ಸಪೋರ್ಟ್ ಮಾಡ್ಕೊಂಡಿರು. ನಾವು ಯಾವ ಲೆವೆಲಿಗೆ ಬೆಳಿತೀವಿ ನೋಡ್ತಾ ಇರು. ಬೆಳಿಬೇಕು ಮಗಳೇ. ಆ ಲಕ್ಷ್ಮಿ ಅವರೆಲ್ಲ ಬೆಳೆದವ್ರಲ್ಲ ಅಕ್ಕೇನಿಯ ಬೆಳಿಬೇಕು. ಅವಳು ಒಳ್ಳೆ ಗುಣಕ್ಕೋ ಏನೋ ಗೊತ್ತಿಲ್ಲ, ಹೆಂಗೂ ಎಷ್ಟು ಚೆನ್ನಾಗಿ ಯಾವ ಲೆವೆಲಿಗೆ ಬೆಳೆದು ನೋಡ್ದ. ಅವಳು ಒಳ್ಳೆ ಗುಣ ಏನಿಯ ಅಂತ ಅನ್ನಿಸ್ತದೆ. ಅವಳು ಒಳ್ಳೆ ಗುಣಕ್ಕೆ ಏನಿಯ ಇಷ್ಟೆಲ್ಲನೂ ಬೆಳೆದಿರೋದು ಅಂತ ಹೇಳಿದ್ರೆ ನಿಂದು ಒಳ್ಳೆ ಗುಣ ಏನಿ ಐತೆ. ಸಪೋರ್ಟ್ಗೆ ಫುಲ್ ಸಪೋರ್ಟು ನಿಂತ್ಕೊತೀನಿ. ಏನು ಮಾಡ್ಬೇಕು ಹೇಳು? ನನಗಂತೂ ಮಾಡಕ್ಕೆ ಬರೋ ಕೆಲಸ ಎಲ್ಲನೂ ನೀನು ಹೇಳು. ಇಂತಿಂಥವು ಮಾಡ್ಬೇಕಮ್ಮ ಇಂತಿಂಥವು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಮಾಡಿ ಮುಗಿಸ್ತೀನಿ ಸರಿನಾ? ಈಗ ನೀನು ಕುಂತ್ಕ. ತರಕಾರಿ ಎಲ್ಲ ಏನು ಇದು ಮಾಡ್ಬೇಕಾ? ಎಲ್ಲ ಒಗ್ಗಿಸ್ಬಿಟ್ಟು ಗಾಡಿಗೆ ತುಂಬಬೇಕಾ? ನಾನು ತುಂಬ್ತೀನಿ, ಕುಂತ್ಕ. ಬರ್ರಿ ಹೋಗೋಣ. ಲೇ ನಿನ್ಗೇನು ಗೊತ್ತಾಯ್ತು? ನೀನು ಇವತ್ತು ಬಂದಿದ್ಯಾ? ಸುಮ್ಕಿರೆ. ಇಷ್ಟು ದಿನ ಸುಮ್ಮನೆ ಕುಂತ್ಕೊಂಡೇನಿ ತಪ್ಪು ಮಾಡ್ಬಿಟ್ಟಿದ್ದೀನಿ ಶಾನೆ. ಇನ್ನೂ ಸುಮ್ಮನೆ ಕುಂತ್ಕೊಳಕಾಯ್ತದೇನ್ರಿ? ನೋಡಿರಿ, ಇನ್ನೂ ಹಿಂಗೆ ಸುಮ್ಮನೆ ಕುಂತ್ಕೊಂಡು ಟೇ ಮಾಡ್ಕೊಳಕಾಯ್ತಾ? ಅಯ್ಯೋ, ನೀವು ನೋಡಿರಿ ಸುಮ್ಕೆನೇನಿಯ. ಯಪ್ಪ, ನಿಮ್ಮ ಅಮ್ಮಂದೊಂದು ಕೊರತೆ ಇತ್ತು ಕಣವ ನನಗಂತೂ. ನಿಮ್ಮ ಅಮ್ಮ ಏನು ಎತ್ತೋ ನಿಮ್ಮ ಅಮ್ಮನ ಕತೆ ಅಂತ ಹೇಳ್ಬಿಟ್ಟು ಇವಾಗ ನನಗಂತೂ ಭಾಳ ಸಮಾಧಾನ ಆಯ್ತು ಮಗಳೇ. ನಿಮ್ಮ ಅಮ್ಮ ಬಂದಿರೋದಕ್ಕೆ ನಿಮಗೂ ಖುಷಿ ತಾನೇ? ನನಗೂ ಶಾನೆ ಖುಷಿ ಆಗ್ತೈತೆ ಕಣಪ್ಪ. ಸರಿ ಬುಡಿನ, ಎಲ್ಲರೂ ಸೇರ್ಕೊಂಡು ದುಡಿದು ಚೆನ್ನಾಗಿ ಒಂದು ಲೆವೆಲ್ಗೆ ಬಂದ್ಬಿಡೋಣ. ಇನ್ನೇನಂತೀನ, ಹೆಂಗೋ ಮನೆ ಕೆಲಸ ಎಲ್ಲ ನೋಡ್ಕೊತಾಳೆ. ನೀನೊಂದು ಬಿಸ್ನೆಸ್ ಥರ ನಾನೊಂದು ಬಿಸ್ನೆಸ್ ಥರ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ಅಯ್ಯೋ ಮಗಳೇ, ನಿನ್ನ ಜೀವನ ಸೆಟ್ಲು ಮಾಡಿಸೋ ಜವಾಬ್ದಾರಿ ನಂದು ಕಣವ. ಸರಿನಾ? ಬರ್ರಿ ಬಿರ್ನಾ. ಸರಿ ನಿಮ್ಮ ಅಮ್ಮ ಬಿಡಕ್ಕಿಲ್ಲ, ನಾನು ಹೋಯ್ತೀನಿ. ಸರಿಯಪ್ಪ.